ದಾಸರಳ್ಳಿ ಚಿತ್ರತಂಡದಿಂದ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಾಸ್ಯ ನಟಿ ರೇಖಾ ದಾಸ್. ಇವತ್ತಿನ ದಿನ ಜಲಗಂಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಪಿಕ್ಚರ್ ದಾಸರಳ್ಳಿ ಬಗ್ಗೆ ಮಾತುಕತೆ ಇದೆ, ಪ್ರೆಸ್ ಮೀಟ್ ಇದೆ. ಈ ಸಿನಿಮಾ ದಾಸರಳ್ಳಿ, ಇದರಲ್ಲಿ ಎಲ್ಲ ಕಾಮಿಡಿ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ಹಿರಿಯ ನಟರಿದ್ದಾರೆ. ಅಷ್ಟು ಜನಗಳನ್ನ ಒಂದು ಮಾಡಿ ಒಂದು ಪಿಕ್ಚರ್ ತಗೋಬೇಕು ಅಂದರೆ ಭಾರಿ ಕಷ್ಟ. ಏಕೆಂದರೆ ಒಬ್ಬರು ಡೇಟ್ ಸಿಕ್ಕಿದ್ರೆ ಒಬ್ಬರು ಡೇಟ್ ಸಿಗಲ್ಲ. ಅಂಥದ್ರಲ್ಲಿ ಅಷ್ಟು ಜನ ಕಲಾವಿದರನ್ನ ಹಾಕಿ ಒಂದು ಸಿನಿಮಾ ಮಾಡೋದು ಅಂದರೆ ನಿಜವಾಗ್ಲೂ ಕಷ್ಟನೇ. ಅದು ಮಾಡೋಕ್ಕಾಗೋದು ಅಂದರೆ ಬರೀ ಒಬ್ಬರ ಕೈಲೇ. ದಟ್ ಈಸ್ ನಮ್ಮ ಕಪಿಲ್ ಡೈರೆಕ್ಟರ್. ಅವರು ಯಾವುದೇ ಒಂದು ಸಿನಿಮಾ ಮಾಡಿದ್ರೂ ಎಲ್ಲ ಕಲಾವಿದರನ್ನ ಒಟ್ಟಿಗೆ ಹಾಕ್ಬಿಡ್ತಾರೆ. ಅಂದರೆ ಅಷ್ಟು ಜನ ಸೇರಿಸೋದಿದೆಯಲ್ಲ, ಅವರು ಒಂದು ಮಾತಿಗೆ ಬರ್ತಾರಲ್ಲ ಕಲಾವಿದರು, ಅದಕ್ಕೆ ಹ್ಯಾಟ್ಸ್ ಆಫ್ ಕಪಿಲ್ ಅವ್ರಿಗೆ. ಅವರ ಈ ಡೈರೆಕ್ಷನಲ್ಲಿ ಏಪ್ರಿಲ್ 11ಗೆ ರಿಲೀಸ್ ಆಗ್ತಾಯಿದೆ. ಈ ಸಿನಿಮಾದಲ್ಲಿ ನಂದೊಂದು ಒಳ್ಳೆಯ ಪಾತ್ರ ಇದೆ. ಯಾವಾಗಲೂ ನಾನು ಹಾಸ್ಯನೇ ಮಾಡ್ತೀನಿ, ಕಾಮಿಡಿನೇ ಮಾಡ್ತೀನಲ್ವ. ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿದೆ. ಇದರಲ್ಲಿ ಸ್ವಲ್ಪ ಬೇಸಿಕ್ ಕತೆ ನಾನು ಏನು ಹೇಳ್ತೀನಿ ಅಂತಂದರೆ, ಎಲ್ಲ ಗಂಡಂದಿರು ಹೆಂಡ್ತಿರ ಮಾತು ಕೇಳಲ್ಲ, ಅವ್ರು ಇಷ್ಟ ಬಂದಂಗೆ ಇರ್ತಾರೆ. ಸಹವಾಸ ದೋಷ. ಒಬ್ರು ಕುಡಿತಾರೆ, ಅವ್ರು ಕುಡಿಯೋದು ನೋಡಿ ಇವ್ರು ಕುಡಿಯೋಕ್ಕೆ ಶುರು ಮಾಡ್ತಾರೆ. ಒಬ್ರು ಕುಡ್ದ ಇನ್ನೊಬ್ರು ಕೆಡಿಸ್ತಾರೆ. ಈ ಥರ ಮಾಡಿ 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 ಇಡೀ ವಟಾರನೇ ಗಂಡಸರು ಕುಡಿಯೋಕ್ಕೆ ಶುರು ಮಾಡಿಬಿಡ್ತಾರೆ. ಇದನ್ನು ತಡ್ಕೊಳ್ಳಾರ್ದೆ ನಾವು ಹೆಣ್ಮಕ್ಳೆಲ್ಲ ಸೇರಿಬಿಟ್ಟು ಅವ್ರಿಗೆ ಒಳ್ಳೆ ದಾರಿಗೆ ತರ್ತೀವಿ. ಯಾವಾಗ ಎಲ್ಲಿನೂ ನಮಗೆ ಸಕ್ಸಸ್ ಸಿಗಲ್ವೋ ಆವಾಗ ನಾವು ದೇವ್ರ ಹತ್ರ ಹೋಗಿ ಕೇಳ್ಕೊತೀವಿ. ಆವಾಗ ನಮಗೊಂದು ದಾರಿ ತೋರಿಸ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಒಬ್ಬೊಬ್ಬರು ಒಳ್ಳೆಯವರಾಗ್ತಾ ಹೋಗ್ತಾರೆ. ಈ ಥರ ಕತೆ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ಯಾವ ರೀತಿ ಅದನ್ನ ನನಗೆ ಹೇಳಕ್ಕೆ ಬರ್ತಾಯಿಲ್ಲ, ಯಾವ ರೀತಿ ಒಂದು ಗಂಡಂದಿರನ್ನ ಕೆಟ್ಟೋಗಿರೋ ಕ್ಯಾರೆಕ್ಟರ್ಗಳನ್ನ ಅವ್ರನ್ನ ಹೇಗೆ ಸರಿ ಮಾಡೋದು, ಯಾವ ರೀತಿ ಅವ್ರನ್ನ ಒಳ್ಳೆ ಸ್ವಭಾವಕ್ಕೆ ತರೋದು, ಒಳ್ಳೆ ಕ್ಯಾರೆಕ್ಟ್ರಿಗೆ ತರೋದು ಅನ್ನೋದೇ ಒಂದು ಕತೆ. ಅದಕ್ಕೆಲ್ಲ ಎಷ್ಟು ಶ್ರಮ ಪಡ್ತಾರೆ ಹೆಣ್ಮಕ್ಳು ಅನ್ನೋದೇ ಒಂದು ಕತೆ. ತುಂಬ ಚೆನ್ನಾಗಿದೆ. ಆಶೀರ್ವಾದ ಮಾಡಿ ಈ ಸಿನಿಮಾ ಬೇಗ ತೆರೆ ಕಾಣಲಿ ಹಾಗೂ ಸೂಪರ್ ಹಿಟ್ ಆಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಸಿರಿ ಮ್ಯೂಸಿಕ್ ನೋಡ್ತಾ ಇರಬೇಕು. ಅದರಲ್ಲಿ ಒಳ್ಳೆ ಒಳ್ಳೆ ಸಾಂಗ್ಸ್ ಹಾಕ್ತಾರೆ. ಓಲ್ಡ್ ಮೂವೀಸ್ದಾಗಲಿ ನ್ಯೂ ಮೂವೀಸ್ದಾಗಲಿ ಆಗ್ತಾ ಇರ್ತಾರೆ. ನೀವೆಲ್ಲ ನೋಡ್ತಾ ಇರಿ. ಸಿರಿ ಟಿ ವಿನೂ ಬೆಳೆಸಿ. ಇದರಲ್ಲಿ ಎಲ್ಲ ಪ್ರೆಸ್ ಮೀಟ್ ಆಗೋದು, ಸಿನಿಮಾ ಬಗ್ಗೆ, ಸಿನಿಮಾ ಪ್ರಪಂಚದ ಬಗ್ಗೆ, ಒಳಗಿನ ಪ್ರಪಂಚ ಹೊರಗಿನ ಪ್ರಪಂಚ ಬಗ್ಗೆನೂ ತೋರಿಸ್ತಾರೆ. ದಯವಿಟ್ಟು ಎಲ್ಲರೂ ಸಿರಿ ಟಿ ವಿನ ನೋಡಿ ಆನಂದಿಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವಿಷ್ಣು ಲಕ್ಷ್ಮಣ್, ಜೂನಿಯರ್ ವಿಷ್ಣುವರ್ಧನ್ ಮಾತಾಡ್ತಾ ಇರೋದು. ಈ ದಿನ ಏನು ಅಂದರೆ, ದಾಸರಹಳ್ಳಿ ಸಿನಿಮಾ ಏಪ್ರಿಲ್ 11ಕ್ಕೆ ಬಿಡುಗಡೆ ಆಗ್ತಾಯಿದೆ. ಈ ಸಿನಿಮಾದಲ್ಲಿ ನಾನೊಬ್ಬ ಕುಡುಕನ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ. ಬಟ್ ಕುಡಿಯಲ್ಲ, ನಾನು ಕುಡುಕನ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ. ಸಿನಿಮಾ ತುಂಬ ಚೆನ್ನಾಗಿದೆ. ಸುಮಾರು 150-200 ಕಲಾವಿದರು ಸೇರಿ ಸಿನಿಮಾ ಮಾಡಿದ್ದಾರೆ. ನಮ್ಮ ಪಿ ಉಮೇಶ್ ಸರ್ ಪ್ರೊಡ್ಯೂಸರ್ ಆಗಿ, ನಮಗೆಲ್ಲ ಅನ್ನದಾತರಾಗಿ, MR ಶ್ರೀನಿವಾಸ್ ಅಂದರೆ ಕಪಿಲ್ ಅವರ ಇನ್ನೊಂದು ಹೆಸರದು, ಅವ್ರ ನಿರ್ದೇಶನದಲ್ಲಿ ನಮ್ಮ ಧರ್ಮಕೀರ್ತಿರಾಜ್ ಸರ್ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ತಾವುಗಳೆಲ್ಲ ಬಂದು ನೋಡಿ ಆಶೀರ್ವದಿಸಬೇಕು. ನಮಸ್ಕಾರ. ನೋಡಿ, ಜಲಗಂಗಮ್ಮ ಈ ಪುಣ್ಯ ಕ್ಷೇತ್ರ, ಇದೊಂದು ದೇವಸ್ಥಾನ. ಆ ತಾಯಿ ಸನ್ನಿಧಿಲಿ ನಮ್ಮ ನಿರ್ಮಾಪಕರಾದ ಉಮೇಶ್ರವರು, ಶ್ರೀನಾಥ್ರವರು ಮತ್ತು ನಿರ್ದೇಶಕರು ಕಪಿಲ್ ಇವರು ದೇವಿ ಪೂಜೆ ಮಾಡಿಸ್ತಾಯಿದ್ದಾರೆ. ಯಾತಕ್ಕೆ ಪೂಜೆ ಮಾಡಿಸ್ತಿದ್ದಾರೆ? ಕಾರಣ ಬೇಕಲ್ಲ. ಅದೇ ನೋಡಿ, ದಾಸರಹಳ್ಳಿ ಚಿತ್ರನ ತಯಾರು ಮಾಡಿದ್ದಾರೆ. ಒಳ್ಳೆ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ನಿರ್ಮಾಪಕರು ಸಹಿತ ಸಾಕಷ್ಟು ಕಲಾವಿದರನ್ನ ಇಲ್ಲಿ ಒಟ್ಟು ಮಾಡಿದ್ದಾರೆ. ಹಳೆ ಕಲಾವಿದರು, ಹೊಸ ಕಲಾವಿದರು ಮತ್ತು ತಾಂತ್ರಿಕರೆಲ್ಲ ಹಳಬರೇ ಇದ್ದಾರೆ. ಈ ಚಿತ್ರ ಸಮಾಜದ ಓರೆಕೋರೆಗಳು, ಅಂದರೆ ರಾಜಕೀಯದಲ್ಲಿ ಆ ಪಕ್ಷ ಈ ಪಕ್ಷ ಇರ್ತಾರೆ. ಅವರು ತಮ್ಮ ಒಂದು ಒಳಿತಿಗೋಸ್ಕರ ಜನಗಳನ್ನು ಹೇಗೆ
ಒಂದು ಉಪಯೋಗಿಸ್ಕೊತಾರೆ ಅನ್ನೋದನ್ನು ಆ ಕಥೆಗಳೆಲ್ಲ ಉದಾಹರಣೆ ಬರ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಮನುಷ್ಯನಿಗೆ ಇವತ್ತು ಮಾರಕವಾಗಿರುವುದು ಕುಡಿತ. ಆ ಕುಡಿತನ ಇದ್ದರೆ ಎಷ್ಟು ಹೆಂಡತಿ ಮಕ್ಕಳಿಗೆ ತೊಂದರೆ, ಮತ್ತು ಆರೋಗ್ಯಕ್ಕೂ ತೊಂದರೆ, ಎಲ್ಲದಕ್ಕೂ ತೊಂದರೆ, ದೇಶಕ್ಕೂ ತೊಂದರೆ. ಎಲ್ಲ ನೀವು ನೋಡ್ತಾ ಇರ್ತೀರಿ ಟಿ ವಿಲೆಲ್ಲ, ಕುಡಿದ್ಬಿಟ್ಟು ನೀವು ಅಲ್ಲಿ ಎಷ್ಟು ಗಲಾಟೆ ಮಾಡ್ತಾರೆ ಅಂತ ನೋಡಿದ್ದೀರಿ. ಆ ಕೆಲವೊಂದು ಉದಾಹರಣೆಗಳನ್ನು, ಅಂದರೆ ಸಾಮಾಜಿಕದಲ್ಲಿ ನಡೆಯುವ ಘಟನೆಗಳನ್ನೇ ಒಂದು ಪ್ರಾಧಾನ್ಯವಾಗಿ ಇಟ್ಟುಕೊಂಡು ಒಂದು ಅನೇಕ ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಮತ್ತು ಅದನ್ನೆಲ್ಲ ಇಟ್ಕೊಂಡು ಈ ದಾಸರಹಳ್ಳಿ ಚಿತ್ರ ತಯಾರು ಮಾಡಿದ್ದಾರೆ. ಭಾಳ ಕಷ್ಟಪಟ್ಟು ಈ ಚಿತ್ರನ ಮಾಡಿದ್ದಾರೆ. ನಾನು ಅದರಲ್ಲಿ ಪಾತ್ರ ಮಾಡಿದ್ದೀನಿ. ಯಾಕಂತಂದರೆ ಏನಪ್ಪ ಇದು ನೀವು ಬೇರೆ ಮಾತಾಡ್ತಿದ್ದೀರಾ ಅಥವಾ ನಿಮ್ಮ ಚಿತ್ರಕ್ಕೆ ಮಾತಾಡಿದ್ರಿ? ಇದು ನಮ್ಮ ಚಿತ್ರನೇ, ನಾವು ಪಾತ್ರ ಮಾಡಿದ್ದೀವಿ ಇದರಲ್ಲಿ. ಅಂದರೆ ನನ್ನ ಹಳೆ ಕಲಾವಿದರೆಲ್ಲ ಇದ್ದಾರೆ ಇದರಲ್ಲಿ. ಡಿಗ್ರಿ ನಾಗರಾಜ್ ಇದ್ದಾರೆ, ಹೊನ್ನವಳ್ಳಿ ಕೃಷ್ಣ ಇದ್ದಾರೆ, ಸಾಕಷ್ಟು ಜನ ಹಳೆಯ ಕಲಾವಿದರು ಯಾರ್ಯಾರಿದ್ದಾರೆ ನೀವು ನೋಡಬೇಕು ಅಂತಿದ್ದಾರೆ, ಅವರೆಲ್ಲ ಇದರಲ್ಲಿ ಪಾತ್ರ ಮಾಡ್ತಿದ್ದಾರೆ. ಸಿನಿಮಾ ಏನು ಮಾಡತ್ತಪ್ಪ, ಬರೀ ಮನೋರಂಜನೆ ಕೊಡೋದಿಲ್ಲ ಸಿನಿಮಾ, ಜೊತೆಗೆ ಒಂದು ಸಂದೇಶ. ಆಗಿನ ಕಾಲದಲ್ಲಿ ನೋಡಿ, ನಮ್ಮ ರಾಜ್ಕುಮಾರ್ ಅವರ ಚಿತ್ರದಲ್ಲಿ, ವಿಷ್ಣುವರ್ಧನ್ ಅವರ ಚಿತ್ರದಲ್ಲಿ ಸಂದೇಶಗಳಿರ್ತಿತ್ತು. ಅದೇ ಥರ ಇದರಲ್ಲೂ ಸ್ವಲ್ಪ ಸಂದೇಶ ಇದೆ. ಅಂದರೆ ಜಗತ್ತಿನಲ್ಲಿ, ಅಂದರೆ ನಮ್ಮ ಸಾಮಾನ್ಯ ಜನರಲ್ಲಿ ನಡೆಯುವ ಸಮಸ್ಯೆಗಳಿಗೆ ಪರಿಹಾರ ಏನು, ಸಮಸ್ಯೆಗೆ ಪರಿಹಾರ ಏನು, ಅದನ್ನು ಬೇಕಾದ್ರೆ ಅದರಲ್ಲಿ ತೋರಿಸ್ತಾರೆ ಅಂತ ಒಂದು ಸಾಮಾಜಿಕ ಕಳಕಳಿಯನ್ನಿಟ್ಟುಕೊಂಡೇ ಈ ಚಿತ್ರ ಮಾಡಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ, ನೋಡಬೇಕು. ಅಭಿಮಾನಿಯಿಂದ ಅನ್ನದಾತರು ನೀವು ನೋಡಬೇಕು. ಯಾಕೆಂದರೆ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕು. ಇದು ಹೊಸಬರೇ ಇರಬಹುದು, ಹಳೆಬರೇ ಇರಬಹುದು. ನೀವು ಒಂದು ಕನ್ನಡ ಚಿತ್ರನ ಚೆನ್ನಾಗಿ ಬೆಳೆಸಬೇಕು. ಅಭಿಮಾನಿಗಳು, ಅನ್ನದಾತರು ಈ ದಾಸರಹಳ್ಳಿ ಚಿತ್ರಕ್ಕೆ ನೀವು ಚೆನ್ನಾಗಿ ಪ್ರೋತ್ಸಾಹ ಕೊಡಬೇಕು, ನಿಮ್ಮ ಆಶೀರ್ವಾದ ಬೇಕು. ಕೊಡ್ತೀರಲ್ವಾ? ಕೊಡಲೇಬೇಕು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ನೇಹಾ ಅಂತ. ಇದು ನನ್ನ ಕನ್ನಡದಲ್ಲಿ 2ನೇ ಮೂವಿ. ಒಂದು ಆಲ್ರೆಡಿ ರಿಲೀಸ್ ಆಗಿದೆ. ಆಮೇಲೆ ದಾಸರಹಳ್ಳಿ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಫ್ರೆಂಡ್ಸಲ್ಲಿ ತುಂಬ ಅಂದರೆ ಊರ ಕಡೆ ಹೋಗೋರು. ನಾನು ಬೇಸಿಕಲಿ ಬೆಳಗಾವಿ. ಊರ ಕಡೆ ಹೋಗಬೇಕಾದ್ರೆ ದಾಸರಹಳ್ಳಿ ಬರುತ್ತೆ. ಸೊ ಎಲ್ಲರೂ ಹೇಳ್ತಿರ್ತಾರೆ, ದಾಸರಹಳ್ಳಿನ ಅಲ್ಲೇನು ನಡೆದಿದೆ ಅಂತ ಕ್ಯೂರಿಯಾಸಿಟಿ ಏನಿದೆ ಅಂತ. ಬಟ್ ಅವ್ರಿಗೆಲ್ಲ ಮೂವಿ ನೋಡಿದ ಮೇಲೇ ಅರ್ಥ ಆಗೋದು. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇದರಲ್ಲಿ ನಾನೊಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ್ಯಂಡ್ ಒಬ್ಬರನ್ನ ಇಷ್ಟಪಡ್ತಿದ್ದೀನಿ. ಮನೇಲಿ ತುಂಬ ಸ್ಟ್ರಿಕ್ಟ್ ಇರ್ತಾರೆ. ಅವರು ಫಾರಿನ್ಗೆ ಹೋಗಿರ್ತಾರೆ. ಫಾರಿನಿಂದ ರಿಟರ್ನ್ ಬಂದಮೇಲೆ ಅಂದರೆ ಹಳ್ಳಿ ಹುಡುಗಿನ ಇಷ್ಟಪಡ್ತಾರಾ ಇಲ್ಲ ಚೇಂಜ್ ಆಗಿರ್ತಾರಾ ಏನು ಅಂತ ಅವ್ರಿಗೋಸ್ಕರ ಕಾಯ್ತಾ ಇರ್ತೀನಿ. ಸೊ ಅವರೇನು ಚೇಂಜ್ ಆಗಿರಲ್ಲ, ಆ ಥರ ಒಂದು ಕ್ಯಾರೆಕ್ಟರ್ ಇದೆ. ಒಂದು ಮುಗ್ಧ ಹುಡುಗಿ ಪಾತ್ರ ಮಾಡಿದ್ದೀನಿ. ಆಮೇಲೆ ನಾನು ಈ ಮೂವಿಗೆ ಹೇಗೆ ಬಂದೆ ಅಂತ ಅಂದರೆ, ಮಂಜುನಾಥ್ ಸರ್ ಕಡೆಯಿಂದ ನನಗೆ ಅಪಾರ್ಚುನಿಟಿ ಸಿಕ್ಕಿದ್ದು. ಆಮೇಲೆ ಉಮೇಶ್ ಸರ್, ಕಪಿಲ್ ಸರ್ ಮತ್ತು ಶ್ರೀನಾಥ್ ಸರ್ ತುಂಬ ಸಹಕಾರ ಮಾಡಿದ್ದಾರೆ ಈ ಮೂವಿ ಮಾಡೋದಕ್ಕೆ. ಆ್ಯಂಡ್ ಅವರಿಗೆ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಟೋಟಲಾಗಿ ದಾಸರಹಳ್ಳಿ ಬಗ್ಗೆ ಹೇಳಬೇಕು ಅಂತ ಅಂದರೆ, ಒಂದು 150ಕ್ಕೂ ಹೆಚ್ಚು ಜನ ಸೇರ್ಕೊಂಡು, ಅಂದರೆ ದೊಡ್ಡ ದೊಡ್ಡ ಕಲಾವಿದರುಗಳೆಲ್ಲ ಸೇರಿಕೊಂಡು ಮಾಡಿರುವಂಥ ಮೂವಿ. ಅಂಥ ದೊಡ್ಡ ಮೂವಿಯಲ್ಲಿ ನನಗೊಂದು ಪಾತ್ರ ಸಿಕ್ಕಿರೋದು ತುಂಬ ಖುಷಿ ಇದೆ. ನಾನು ಇವಾಗ ಬಂದಿರೋ ಕಲಾವಿದೆ, ಆಮೇಲೆ ಅಂದರೆ ಮರಾಠಿ ಭಾಗದಿಂದ ಬಂದಿರುವಂಥ ಹುಡುಗಿ. ಸೊ ನನಗೆ ನಿಮ್ಮ ಸಪೋರ್ಟ್ ಬೇಕು. ಪುಟ್ಟ ಕಲಾವಿದೆ, ನನಗೆ ನಿಮ್ಮ ಸಪೋರ್ಟ್ ಬೇಕು. ಸೊ ಸಪೋರ್ಟ್ ಮಾಡಿ, ನಮ್ಮ ಇಡೀ ಮೂವಿಗೆ ಸಪೋರ್ಟ್ ಮಾಡಿ. 11th ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲ ಸಹಕಾರ ಇರಲಿ. ಥಿಯೇಟರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ನಮ್ಮ ಸಾಂಗ್ಸು, ನಮ್ಮ ಮೂವಿ ಸಾಂಗ್ಸ್ ಎಲ್ಲ ಸಿರಿ ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ಸಿರಿ ಮ್ಯೂಸಿಕ್ ಚಾನಲಲ್ಲಿ ಹೋಗಿಬಿಟ್ಟು ಸಾಂಗ್ಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಸಾಂಗ್ಸ್ ಬಂದಿದೆ. 2 ಸಾಂಗ್ ಇದೆ, ಒಂದು ಡ್ಯೂಯೆಟ್ ಮತ್ತು ಒಂದು ಎಣ್ಣೆ ಸಾಂಗ್ ಇದೆ. ಎಣ್ಣೆ ಸಾಂಗ್ ಅಂತೂ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ಹಾಗೆ ಡ್ಯೂಯೆಟ್ ಸಾಂಗಿಗೂ ಕೂಡ ಸಪೋರ್ಟ್ ಮಾಡಿ. ಸೊ ಸಿರಿ ಮ್ಯೂಸಿಕ್ ಚಾನಲಲ್ಲಿ ಹೋಗಿ ನಮ್ಮ ಸಾಂಗ್ನ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ದಾಸರಹಳ್ಳಿ ಸಿನಿಮಾದ ಪ್ರೀ ರಿಲೀಸ್ ಪ್ರೋಗ್ರಾಮ್ ಬಂದಿದ್ದೇವೆ. ಇದು ಉಮೇಶ್ ಅವರ ನಿರ್ಮಾಣದ, ಶ್ರೀ ಕಪಿಲ್ ಅವರ ನಿರ್ದೇಶನದ ಚಿತ್ರ. ದಾಸರಹಳ್ಳಿ ಅಂದರೆ ಅದಕ್ಕೆ ಅದೊಂದು ಹೆಸರಿದೆ. ಏನಪ್ಪ ಅಂದರೆ, ಅದು ನಮ್ಮ ರಾಜಧಾನಿ ಬೆಂಗಳೂರಿನ ಹೆಬ್ಬಾಗಿಲು. ಈ ಹೆಬ್ಬಾಗಿಲು ಹೆಸರನ್ನಿಟ್ಕೊಂಡು ಸಿನಿಮಾವನ್ನು ಮಾಡಿದ್ದಾರೆ. ನಮ್ಮ ಕಪಿಲ್ ಅವರು ಬಹಳ ಒಬ್ಬ ಪ್ರತಿಭಾವಂತ
ನಿರ್ದೇಶಕ ಮತ್ತು ನಿರ್ಮಾಪಕರ ಸ್ನೇಹಿ ನಿರ್ದೇಶಕ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂದರೆ ಅವರು ಆ ಪ್ರೊಡ್ಯೂಸರ್ಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಆಗದ ರೀತಿಯಲ್ಲಿ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ. ನಾನು ಈ ಸಿನಿಮಾದ ಟೈಟಲ್ಸನ್ನು, ಟ್ರೈಲರನ್ನು, ಟೀಸರನ್ನು ನೋಡಿದ್ದೇನೆ. ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ದಾಸರಳ್ಳಿ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲ ವೀಕ್ಷಕರು ಸಿನಿಮಾ ಮಂದಿರಗಳಲ್ಲೇ ಬಂದು ಈ ಒಂದು ಸಿನಿಮಾವನ್ನು ನೋಡಿ ಅವರಿಗೆ ಹರಿಸ್ಬೇಕು, ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತೇಳಿ. ದಾಸರಳ್ಳಿ ಚಿತ್ರತಂಡದಿಂದ ಇವತ್ತು ಯುಗಾದಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ದಾಸರಳ್ಳಿ ಅಂತ ಹೇಳಿದ್ರೆ ಜನಗಳು ವಿಭಿನ್ನ ರೀತಿಯಾಗಿ ಯೋಚನೆ ಮಾಡ್ತಾರೆ. ಇದು ರೌಡಿಸಮ್ ಸಿನಿಮಾ ಇರ್ಬೋದೇನೋ, ಮತ್ತೊಂದು ಇರ್ಬೋದೇನೋ ಅಂತ. ಇದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ತುಂಬ ಮೆಸೇಜ್ ಇದೆ. ಪ್ರತಿಯೊಂದು ಹಂತದಲ್ಲೂ ಜನಗಳು ಇದನ್ನು ನೋಡಿಕೊಂಡು ತಿಳ್ಕೊಳ್ಳೋ ಅಂಥ ತುಂಬ ಇದೆ ಈ ಸಿನಿಮಾದಲ್ಲಿ. ಹಾಗಾಗಿ ಈ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ. ಆಮೇಲೆ ನನಗೆ ಈ ಸಿನಿಮಾಕ್ಕೆ ಸಹಕಾರ ಕೊಟ್ಟಿದ್ದು ನಮ್ಮ ಶ್ರೀನಾಥ್ ಅವರು, ಅವರಿಗೂ ತುಂಬ ಧನ್ಯವಾದಗಳು. ನನ್ನ ಮುಂದಿನ ಸಿನಿಮಾಗಳು ಯಾವುದೇ ಮಾಡಿದ್ರೂ ಅವ್ರು ನನ್ನ ಜೊತೆಗಿರ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಇವತ್ತು ಬಂದಂಥ ಕಲಾವಿದರೆಲ್ಲರಿಗೂ ಧನ್ಯವಾದಗಳು. ಆಮೇಲೆ ನಮ್ಮ ಡೈರೆಕ್ಟ್ರು ಶ್ರೀನಿವಾಸ್ ಅವರು ತುಂಬ ಸಹಕಾರ ಮಾಡಿದ್ದಾರೆ, ಅವರಿಗೂ ಧನ್ಯವಾದಗಳು. ಆಮೇಲೆ ತಂಗರಾಜು ಅವರು ಶಿವಮೊಗ್ಗದಿಂದ ಬಂದು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ. ಸಿನಿಮಾ ರಿಲೀಸ್ ಆಗಿ ಇದನ್ನು ಒಂದು 25 ಡೇಸು 50 ಡೇಸು ಓಡಿಸ್ತೀವಿ ಅಂತೇಳಿ ಭರವಸೆ ಕೊಡ್ತಿದ್ದಾರೆ. ಇವ್ರ ಭರವಸೆಯಿಂದ ನನಗೆ ಮತ್ತೆ ಸಿನಿಮಾ ಮಾಡಬೇಕು ಅನ್ನಿಸ್ತಾ ಇದೆ. ಇದು ತುಂಬ ಒಂದು ಒಳ್ಳೆಯ ಚಿತ್ರ ಅಂದ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ನಮ್ಮ ಕನ್ನಡ, ತಮಿಳು, ತೆಲುಗು, ಮಲಯಾಳಿ, ಹಿಂದಿ ಈ ಸಿನಿಮಾದಲ್ಲಿ ಈ ಥರ ಪ್ರಯತ್ನ ಯಾವತ್ತೂ ಆಗಿಲ್ಲ. ಇಷ್ಟು ಜನ ಆರ್ಟಿಸ್ಟು ಯಾವ ಸಿನಿಮಾದಲ್ಲೂ ಇಲ್ಲ. ಪ್ಲಸ್ ಫೈಟ್ ಮಾಸ್ಟ್ರುಗಳು 3 ಜನ ಫೈಟ್ ಮಾಸ್ಟ್ರು ಆ್ಯಕ್ಟ್ ಮಾಡಿಬಿಟ್ಟು ಫೈಟ್ ಮಾಡಿದ್ದಾರೆ. ಇದು ಪ್ರಥಮ ಬಾರಿಗೆ ಆಗಿರೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಹಂಗಾಗಿ ಇದನ್ನೆಲ್ಲ ಪ್ರೋತ್ಸಾಹ ಕೊಡಬೇಕು ನಮ್ಮ ಕನ್ನಡಿಗರು. ಈ ಸಿನಿಮಾಯಿಂದ ಮತ್ತು ಹೆಚ್ಚು ಜನಗಳು ಸಿನಿಮಾ ಮಾಡಬೇಕು ಅಂತೇಳಿ ಅವ್ರಿಗೆ ಹುಮ್ಮಸ್ಸು ಬರಬೇಕು. ಹಂಗಾಗಿ ದಯವಿಟ್ಟು ಈ ನಮ್ಮ ದಾಸರಳ್ಳಿ ಚಿತ್ರತಂಡಕ್ಕೆ ಸಹಕಾರ ಮಾಡಿ. ಎಲ್ಲರೂ ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ. ಪಿ ಉಮೇಶ್ ಅವರು ನಿರ್ಮಾಪಕರು, ಹಾಗೆ ನಿರ್ದೇಶಕರು ಬಂದು ನಮ್ಮ ನಿಮ್ಮೆಲ್ಲರ ಕಪಿಲ್ ಸರ್ ಅವರು ಈ ಒಂದು ದಾಸರಳ್ಳಿ ಅಂತ ಸಿನಿಮಾ ಮಾಡಿದ್ದಾರೆ. ಬಹಳ ಸುಂದರವಾಗಿ ಮೂಡ್ ಬಂದಿದೆ, ತುಂಬ ಚೆನ್ನಾಗಿದೆ. ಎಲ್ಲರ ಮನೇಲೂ ಕೆಲವೊಂದು ಮನೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಕತೆ ಆಗಿದೆ. ಇದು ತುಂಬಾ ಚೆನ್ನಾಗಿದೆ. ಈ ಮಕ್ಕಳಿಗೆ ಓದೋಕ್ಕೆ ಕಳಿಸ್ತಾ ಇರಲ್ಲ, ತಂದೆ ಕುಡಿತಾ ಇರ್ತಾನೆ, ನೀರಿಗೆ ಬಡತನ, ತುಂಬ ಕಷ್ಟಪಡುವಂಥ ಒಂದು ಹಳ್ಳಿ ಜೀವನನ ಈ ಸಿನಿಮಾದ ಮುಖಾಂತರ ನಮ್ಮ ಕಪಿಲ್ ಸರ್ ಅವರು ತೋರಿಸಿದ್ದಾರೆ. ಬಹಳ ತುಂಬ ಜನನ ಕಲಾವಿದರನ್ನ ಬಳಸ್ಕೊಂಡು ಅದರಲ್ಲೂ ಒಂದು 100-150 ಮೇಲ್ಪಟ್ಟೆ ಇರ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ನಾವೆಲ್ಲ ಪಾತ್ರ ಮಾಡಬೇಕಾದ್ರೆ ಅಷ್ಟು 150 ಜನ 200 ಜನ ನೋಡಿದ್ದೀವಿ. ತುಂಬ ಕಲಾವಿದರನ್ನ ಬಳಸ್ಕೊಂಡು ಒಂದು ಸುಂದರವಾದ ಸಿನಿಮಾನ ತೆಗೆದಿದ್ದಾರೆ. ಇವ್ರದ್ದು ಬಹಳ ಒಂದು ದೊಡ್ಡ ಆಸೆ ಅಂತ ಅನಿಸುತ್ತೆ. ಫಲಿತಾಂಶ ಅಂತ ಈಗಾಗಲೇ ಒಂದು ಮಕ್ಕಳ ಚಿತ್ರ ಮಾಡಿದರು. ಅದಾದ ನಂತರ ನಾನು ಇವರ ಸಿನಿಮಾಗಳನ್ನು 3-4 ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಮೈಸೂರು ಮಂಜುಳಾ ಜೂನಿಯರ್ ಮಾನಶ್ರೀ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು ಸ್ನೇಹಿತರೆ.